ನೀವು ನಮ್ಮನ್ನ ಕಾಪಾಡಿದ್ದೇನು ಸರಿ, ಆದ್ರೆ ಸೂರ್ಯ ಅವ್ರನ್ನ ಒಬ್ಬರನ್ನೇ ಬಿಟ್ಟು ಬಂದಿದ್ದೀವಲ್ಲ, ಆ ಪಾಪಿಗಳೇನಾದ್ರೂ ತೊಂದರೆ ಮಾಡಿದ್ರೆ? ಅವ್ರಿಗೇನು ಆಗಲ್ಲತ್ತೆ. ಮಾವನವ್ರನ್ನ ನಮ್ಮ ಹುಡುಗರು ಸೇಫ್ ಆಗಿ ಮನೆ ತಲುಪಿಸಿರ್ತಾರೆ. ಮತ್ ನನ್ನನ್ನು ಮನೆಗೆ ಕರ್ಕೊಂಡು ಹೋಗಿ ಬಿಡ್ಬೋದಾಗಿತ್ತಲ್ಲ, ಇಲ್ಲಿಗೆ ಕರ್ಕೊಂಡು ಬಂದ್ರಿ? ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ಬೋದಿತ್ತು ಅತ್ತೆ, ಆದ್ರೆ ಆ ರೌಡಿಗಳು ನಮ್ಮನ್ನ ಫಾಲೋ ಮಾಡಿ ಮತ್ತೆ ನಿಮ್ಗೆ ತೊಂದರೆ ಕೊಡ್ತಿದ್ರು. ಅದಕ್ಕೆ ಅವರು ದಾರಿ ತಪ್ಪಿಸೋದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ಮತ್ ನಮ್ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು ಏನು ದಯವಿಟ್ಟು ಯಾವುದು ಕೇಳ್ಬಿಡಿ ಅತ್ತೆ. ನಿಮಗೆ ಗೊತ್ತಿರೋದ ಎಷ್ಟೋ ಸತ್ಯಗಳು ನನಗೆ ಗೊತ್ತಿದೆ, ಆದರೆ ಅದ್ಯಾವ ಸತ್ಯಗಳನ್ನು ನಾನು ನಿಮ್ಗೆ ಹೇಳೋದಕ್ಕಾಗಲ್ಲ. ಸಮಯ ಬಂದು ನಾನೇ ಹೇಳೋವರೆಗೂ ದಯವಿಟ್ಟು ಏನು ಕೇಳಬೇಡಿ ಪ್ಲೀಸ್. ರಂಜಿತ್, ನೀವು ಯಾಕೆ ಈ ರೀತಿ ನನ್ನ ಸಿಕ್ಕಾಕ್ಸ್ತಾ ಇದ್ದೀರಾ? ಒಂದ್ ಕಡೆ ನಮಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳ್ತೀರಾ, ಇನ್ನೊಂದ್ ಕಡೆ ನನ್ನ ಎಲ್ಲರೂ ಅನುಮಾನದಿಂದ ನೋಡೋ ಹಾಗೆ ಮಾಡ್ತಾ ಇದ್ದೀರಾ. ಯಾವ ಥರ ನ್ಯಾಯ ಇದು? ಮತ್ತೆ ನೀವು ನ್ಯಾಯದ ಪರನೇ ಹೋಗ್ತೀನಿ ಅಂತಂದ್ರೆ ಎಲೆಕ್ಷನಲ್ಲಿ ಗೆಲ್ಲೋದಕ್ಕೆ ಅಸಾಧ್ಯ. ರಹಸ್ಯ ಗುಟ್ಟಾಗಿದ್ರೆ ಮಾತ್ರ ಜನಗಳ ತಲೆಯಲ್ಲಿ ನಿಮ್ಮ ಬಗ್ಗೆನೇ ಯೋಚನೆ ಓಡ್ತಿರೋದು. ಆಗ ನಿಮಗೆ ಸಿಂಪತಿ ವೋಟ್ಸು ತುಂಬ ಈಸಿಯಾಗಿ ಜಾಸ್ತಿ ಸಿಗುತ್ತೆ. ಜನಗಳಿಗೆ ಕ್ಯೂರಿಯಾಸಿಟಿ ಬರೋದಕ್ಕೂ ನಾನು ಮನೆಯವರಿಗೆ ಈ ವಿಷಯನ ಹೇಳ್ದೆ ಇರೋದಕ್ಕೂ ಏನು ಸಂಬಂಧ ರಂಜಿತ್? ನನಗೊಂದು ಅರ್ಥ ಆಗ್ತಾ ಇಲ್ಲ. ಮತ್ತೆ ನೀವೆಲ್ಲದ್ರ ಬಗ್ಗೆ ತುಂಬ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ. ನಿಮ್ಮನ್ನ ಎಲೆಕ್ಷನಲ್ಲಿ ಗೆಲ್ಲಿಸೋ ಜವಾಬ್ದಾರಿ ನಂದು. ಸುಮ್ಮನೆ ನಾನು ಹೇಳ್ದಾಗ ಕೇಳಿ, ಎಲ್ಲ ಒಳ್ಳೇದಾಗತ್ತೆ. ಏನು ಒಳ್ಳೇದು ಏನು ಕೆಟ್ಟದ್ದು ನನಗೆ ಅರ್ಥ ಆಗ್ತಿಲ್ಲ. ಈಗ ನಾನು ಮನೆಗೆ ಹೋದರೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾರೆ. ಆರ್ಯ ಮತ್ತು ಸೂರ್ಯ ಅವ್ರು ಸೇರಿಕೊಂಡು ಅವರಿಗೆಲ್ಲ ಏನಂತ ಉತ್ತರ ಕೊಡಲಿ ನಾನು? ಅವ್ರಿಗೆ ಉತ್ತರ ಕೊಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಡೋಂಟ್ ವರಿ ಅತ್ತೆ, ಅವನು ಬಾಯಿ ಮುಚ್ಚೋದಕ್ಕೆ ಮಾವನವರಿದ್ದಾರೆ, ಶೋಭಮ್ಮ ಇದ್ದಾರೆ. ಅವನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ನೀವು. ಹಾಗಾದರೆ ನನಗೆ ಇದರಿಂದ ಮುಕ್ತಿನೇ ಇಲ್ವಾ? ಇದೇ ರೀತಿ ನಾನು ಪಡ್ತಾನೆ ಇರಬೇಕಾ? ಬೇರೆ ದಾರಿ ಇಲ್ಲ ಅತ್ತೆ. ನಾನು ಸಾಕ್ಷಿನ ಕಳ್ಕೊಂಡು ತುಂಬ ನೋವು ಅನುಭವಿಸ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನೆಲ್ಲ ಕಳ್ಕೊಂಡು ಇನ್ನಷ್ಟು ನೋವು ಅನುಭವಿಸೋದಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಇಷ್ಟೆಲ್ಲ ಹೋರಾಟ ಮಾಡ್ತಿರೋದು ನಾನು. ಮತ್ತೆ ನಿಮ್ಮಗಳಿಗೆ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ ಅತ್ತೆ. ಅಂದರೆ ನೀವು ಯಾವಾಗಲೂ ನನ್ನ ಮೇಲೆ ಒಂದು ಕಣ್ಣಿಟ್ಟಿರ್ತೀರಾ? ಬರೀ ನಿಮ್ಮ ಮೇಲೆ ಮಾತ್ರ ಅಲ್ಲ, ನಿಮ್ಮ ಮನೆಯವ್ರ ಮೇಲೆ, ನಿಮ್ಮ ವಿರೋಧಿಗಳ ಮೇಲೆ. ಅದಕ್ಕೆ ಕಾರಣ ನಿಮ್ಮಗಳ ಶ್ರೇಯಸ್ಸು. ಇದ್ರ ಮೇಲೆ ಪ್ಲೀಸ್ ಏನು ಕೇಳ್ಬಿಡಿ. ನಿಮ್ಮ ಮನಸ್ಸಲ್ಲಿ ಏನಿದೆಯೋ, ನೀವೇನು ಅನ್ಕೊಳ್ತಾ ಇದ್ದೀರೋ, ಏನು ಮಾಡೋಕೆ ಹೊರಟಿದ್ದೀರೋ ಎಲ್ಲ ನಿಗೂಢ. ರಂಜಿತ್, ನನಗೆ ಯಾವುದೇ ತೊಂದರೆ ಆದರೂ ನೀವಿರ್ತೀರ ಅನ್ನೋ ಭರವಸೆ ನನಗಿದೆ. ನನಗೆ ಯಾವ ತೊಂದರೆನೂ ಆಗಲ್ಲ ಅನ್ನೋದು ಗೊತ್ತಾಗಿದೆ. ದಯವಿಟ್ಟು ಈಗ ನನ್ನ ಮನೆ ಬಿಟ್ಬಿಡಿ. ನಾನು ಮೊದಲು ಸೂರ್ಯ ಅವ್ರನ್ನ ನೋಡಬೇಕು. ಸರಿ ಅತ್ತೆ, ನಡಿ. ಏನು ಶಶಾಂಕ್ ಅವರೇ, ಅಮೌಂಟು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಯಿತಾ? ಆದರೂ ನಿಮ್ಮ ಮುಖದಲ್ಲಿ ಆತಂಕ ಕಾಣ್ತಾ ಇದೆ. ಏನೋ ಎಡವಟ್ಟಾಗಿರ್ಬೋದು. ಹೌದು, ನೀವು ಕೊಟ್ಟು ಡೆತ್ ಸರ್ಟಿಫಿಕೇಟ್ ತೊಗೊಂಡು ಬ್ಯಾಂಕ್ ಹೋಗಿ ವಿಚಾರಿಸ್ದೆ. ಆ ರಾಸ್ಕಲ್ ಅದಕ್ಕೆ ಮುಂಚೆನೇ ಅಕೌಂಟಲ್ಲಿರೋ ಎಲ್ಲ ದುಡ್ಡು ತೊಗೊಂಬಿಟ್ಟಿದ್ದಾನೆ. ಅದು ಹೇಗೆ ನನ್ನ ಮಗಳಿಗೆ ಗೊತ್ತಿಲ್ಲದೆ ಅವ್ನು ತೊಗೊಂಡು ನನಗೂ ಗೊತ್ತಾಗ್ತಾ ಇಲ್ಲ. ಅಕೌಂಟಲ್ಲಿ ₹1 ಬಿಟ್ಟಿಲ್ಲ, ಇಡೀ ಅಕೌಂಟ್ ಖಾಲಿ ಮಾಡಿದ್ದಾನೆ. ಈಸ್ ಟೂ ಕ್ಲೆವರ್ ಆ್ಯಂಡ್ ಇಂಟೆಲಿಜೆಂಟ್. ಏನು ಚಿದಂಬರಂ ಅವರೇ, ನಾನು ನಿಮಗೆ ನನ್ನ ಕಷ್ಟ ಹೇಳ್ಕೊತಾ ಇದ್ದೀನಿ, ನೀವು ನನ್ನ ಶತ್ರುನ ಹೊಗಳ್ತಾ ಇದ್ದೀರಲ್ಲ. ಇದು ಹೊಗಳಿಕೆ ಅಲ್ಲ ಶಶಾಂಕ್. ಅವನು ವಿರೋಧಿ ಇರ್ಬೋದು, ಶತ್ರು ಇರ್ಬೋದು, ಆದರೆ ಅವನ ಪ್ರತಿಭೆನ ನಾವು ಮೆಚ್ಚಲೇಬೇಕು, ಅಪ್ರಿಷಿಯೇಟ್ ಮಾಡಲೇಬೇಕು. ನಿನ್ನೆ ಮೊನ್ನೆ ಬಂದು ನಿಮ್ಮ ಮನೆಗೆ ಸೇರಿಕೊಂಡು ನಿಮ್ಮ ಮಗಳಿಗೆ ಗೊತ್ತಿಲ್ಲದಿರೋ ಹಾಗೆ ನಿಮ್ಮನ್ನು ಏಮಾರಿಸಿದಾನಲ್ಲ, ಎಂಥ ಕಿಲಾಡಿ ಇರಬೇಕು. ಹಾಂ, ನಾನೊಂದ್ಸಲಿ ಅವನ ನೋಡ್ಬೇಕಲ್ಲ. ಸರ್ ಪ್ಲೀಸ್, ಅವನ್ನ ನನ್ನ ಮುಂದೆ ಸಾಕಷ್ಟು ಹೊಗಳ್ಬೇಡಿ, ನನಗೆ ತಡ್ಕೊಳಕ್ಕಾಗಲ್ಲ.